ಚಂದ್ರಶೇಖರ್ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಸಿಐಡಿಗೆ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. 2 ನಿಮಿಷದಲ್ಲಿ ಮುಗಿಸ್ತೇನೆ. ಸಿಐಡಿಗೆ ಆಲ್ರೆಡಿ ಕೊಟ್ಟಿದ್ದೀರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದಾರ ಕೊಟ್ಟಿಲ್ಲೋ? ಅವ್ರ ಹೆಸರೇ ಇಲ್ಲ ಅವ್ರದ್ದು ತನಿಖೆನಲ್ಲಿ. ಯಾರ್ದು? ನಾಗೇಂದ್ರ ಅವ್ರ ಹೆಸರೇ ಇಲ್ಲ. ಕ್ಲೀನ್ ಚಿಟ್ ಕೊಟ್ಬಿಟ್ರು. ಹಗಲೇ ಆನ್ಲೈನ್ ನಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸಿಬಿಐ ನಲ್ಲಿ ಹೆಸರಿದೆ, ಸಿಐಡಿ ನಲ್ಲಿ ಹೆಸರಿಲ್ಲ. ಈ ಸರ್ಕಾರ ಹೆಂಗ್ ಕ್ಲೀನ್ ಚಿಟ್ ಕೊಟ್ಟಿದೆ ನೋಡಿ. ಇದೇ ತರ ಈ ವಿಷಯ ಸಿಒಡಿ ಸಿಐಡಿ ನಲ್ಲೂ ಕೂಡ ಆಗುತ್ತೆ ಅಂತ ನಮಗೂ ನಿಮ್ಮೆಲ್ಲರಿಗೂ ಪೂರ್ಣ ವಿಶ್ವಾಸ ಇದೆಯಾ ಇಲ್ವಾ? ಇದೆ ತಾನೆ? ಆದ್ರಿಂದ ಆ ಸೋದರಿಯರು 5 ಜನ ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ. ಯಾವುದಕ್ಕೆ ಕೊಡಬೇಕು? ಸಿಬಿಐಗೆ ಕೊಡಿ, ಸಿಬಿಐಗೆ ಕೊಡಿ. ಇನ್ನು 2ನೇ ಪಾರ್ಟ್ 1 ನಿಮಿಷದಲ್ಲಿ ಮುಗಿಸ್ತೇನೆ. ನಮ್ಮ ಶಾಸಕರು ಬಸಡ ಬಾಯಿ 2ನೇ ಬಾರಿ ಶಾಸಕರು ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಹೆಸರು ಏನಾದ್ರೂ ಈ ತರದ ಒಂದು ಪತ್ರದಲ್ಲಿ ಬರೆದಿಟ್ಟು ಬಿಟ್ಟಿದ್ರೆ ನೀವು ಸಿಬಿಐಗೆ ಕೊಡ್ತಿರ್ಲಿಲ್ವೋ? ಕೊಡ್ತಿದ್ರು ತಾನೆ? ಇವ್ರ ಹೆಸರಿದೆ, ಚಂದು ಪಾಟೀಲ್ ಹೆಸರಿದೆ. ನಮ್ ಚಿತ್ತಾಪುರದಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ರು. ಮಣಿಕಂಠ ರಾಠೋಡ್ ನಮ್ಮ ಬಂಜಾರ ಸಮಾಜದ ನಾಯಕ, ಅವನ ಹೆಸರಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ ಧ್ವನಿ ಎತ್ತಾ ಇರ್ತಕ್ಕಂಥ ನಮ್ಮ ಆಂದೋಲನ ಸ್ವಾಮೀಜಿ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹೆಸರು ಹೇಳಿದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಸೊಲ್ಲಾಪುರದ 2 ಗುಂಡಾಗಳಿಗೆ ಸುಪಾರಿ ಕೊಟ್ಟಿದ್ದಾರೆ. ನಾವು ಹೇಳ್ತೇವೆ, ಅಕಸ್ಮಾತ್ ಈ 4 ಜನರ ಒಂದು ಕೂದಲೇನಾರ ಕೊಂಕಿದ್ರೆ, ಒಂದು ಸ್ವಲ್ಪ ಏನಾದ್ರೂ ಆದ್ರೆ ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 24 ಗಂಟೆನೂ ಕೂಡ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಬಯಸ್ತೇನೆ. 24 ಗಂಟೆ ಅಧಿಕಾರದಲ್ಲಿರೋದಿಲ್ಲ. ಕರ್ನಾಟಕ ರಾಜ್ಯದ ಜನ ಶಿಸ್ತಿಗೆ ಮತ್ತೊಂದು ಹೆಸರು, ನ್ಯಾಯಕ್ಕೆ ಮತ್ತೊಂದು ಹೆಸರು, ಧರ್ಮಕ್ಕೆ ಮತ್ತೊಂದು ಹೆಸರು. ಬಸವಣ್ಣನವರ ನಾಡಿದು. ಸುಮ್ಮನೆ ಇದ್ದಾರೆ. ಆದ್ರೆ ನಾವು ಮಾಡಿದ್ದೆಲ್ಲವೂ ಕೂಡ ನಡೆಯುತ್ತೆ. ಆ ಊಟಕ್ಕೆ ಬಾ, ತಿಂಡಿ ಕೊಡ್ತೀನಿ, ನೀರ್ ಕೊಡ್ತೀನಿ, ಚಹಾ ಕೊಡ್ತೀನಿ, ಎಳ್ನೀರ್ ಕೊಡ್ತೀನಿ ಅಂತ ನಿಮ್ದೆ ಹಿಂಗ್ ತಲೆ ಹರಟೆ ಮಾತಾಡಿದ್ರೆ ನಿಮಗೆ ಜನ ನೀರ್ ಕುಡಿಸ್ತಾರೆ ಅನ್ನೋದನ್ನ ಮರಿಬೇಡ ಪ್ರಿಯಾಂಕಾ ಖರ್ಗೆ ಅವರೇ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದ್ರಿಂದ ಬಂಧುಗಳೇ, ನಾನು ಲಾಸ್ಟ್ ಒಂದು ಮಾತನ್ನ ಹೇಳ್ತೇನೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಭದ್ರಾಗಿದ್ದೇವೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ರಾಜೀನಾಮೆ ಕೊಡೋವರೆಗೂ. ಇದು ನಮಗಷ್ಟೇ ಅಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಗೊತ್ತಿದೆ ನನ್ನ ಮಗಂದು ಬಹಳ ವಿಪರೀತ ಆಯ್ತು ಅಂತ. ನನಗ್ ಗೊತ್ತು. ಬಹಳ ತಲೆ ಹರಟೆ ಮಾಡ್ತಾ ಇದ್ದಾರೆ, ನನ್ನ ಮಗಂದು ಬಹಳ ಅತಿ ಆಯ್ತು ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಅವ್ರು ಮಾತಾಡ್ತಾ ಇಲ್ಲ. ಸರಿನಾ? ಸತ್ಯ ಇದೆಯಾ? ಅದಕ್ಕೆ ನಾನಂತೂ ಹೇಳಿದ್ರೆ ಮಾತು ಕೇಳಲ್ಲ, ಜನನೇ ಹೇಳಲಿ ಬಿಡು ಅಂತ ಬಿಟ್ಟಿರ್ಬೇಕು. ನಾನಂತೂ ಹೇಳಿದ್ರು ಮಾತು ಕೇಳಲ್ಲ, ಜನನೇ ಹೇಳಲಿ ಬಿಡು ಅಂತ ಬಿಟ್ಟಿರ್ಬೇಕು. ಅದಕ್ಕೆ ಜನ ಪಾಠ ಕಲಿಸ್ತಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರದ ಅಹಂಕಾರ ದುರಹಂಕಾರ ಸರಿಯಲ್ಲ. ಜನ ಪಾಠ ಕಲಿಸ್ತಾರೆ. ದಯಮಾಡಿ ಅವ್ರ ಮನೆಗೆ 1 ಕೋಟಿ ರೂಪಾಯಿ ಮತ್ತು ಒಂದು ಸರ್ಕಾರಿ ನೌಕರಿ, ಅವ್ರ ಡಿಗ್ರಿ ಏನಿದೆಯಾ ಆ ಡಿಗ್ರಿಗೆ ತಕ್ಕನಾದಂತ ಜಾಬ್ ಅನ್ನ ಕೊಡಬೇಕು. ಈ ಕೇಸನ್ನ ಸಿಬಿಐಗೆ ಕೊಡಬೇಕು